ನಿಮ್ಮನ್ನ ನನ್ನ ಅವ್ವನಂಗೆ ಅಂತ ಅನ್ಕೊಂಡಿದ್ದೆ. ಗಂಡನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕು ಅಂತ ಹೇಳ್ಕೊಡಕ್ ಬಂದಿದ್ರಿ. ಒಂದು ಹೆಣ್ಣು ಅವಳ ಸೌಂದರ್ಯದಿಂದ, ಒಂದು ಮೋಹದಿಂದ ಗಂಡಸ್ನ ನನ್ನ ಕಡೆ ಸೆಳೆಕೋಬೇಕು. ಈ ಭಾವನೆಗಳೆಲ್ಲ ಉರಿಯೋ ಬೆಂಕಿ ಇದ್ದ ಹಾಗೆ. ಇದು ಶಾಖ ಎಷ್ಟಿರ್ಬೇಕು ಅಂದ್ರೆ ಗಂಡಸಾದವನು ಎಲ್ಲೇ ಇದ್ರು ಆ ಹೆಣ್ಣಿನ ಹತ್ರ ನೋಡಿ ಬರ್ಬೇಕು. ಗೌರಿ ಪೂಜೆ ಭಕ್ತಿಯಿಂದ ಮಾಡಿದ್ರೆ ಗಂಡ ಹೋಲಿತಾನೆ ಅಂತಾನು ಹೇಳಿದ್ರಿ. ಇದೇ ಉದ್ದೇಶ ನಿಮ್ ಸೊಸೆಗೂ ಕೊಟ್ರಾ? ಬೇರೆಯವ್ರ ಗಂಡನ್ನ ಹೆಂಗ್ ಬುಟ್ಟಿಗೆ ಹಾಕೋಬೇಕು ಅಂತ ಹೇಳ್ಕೊಟ್ಟಿದಾರ ನಿಮ್ ಸೊಸೆಗೆ? ಹುಡುಗಿ ಏನ್ ನಡೀತು ಅಂತ ಬಗಳು. ನಿಮ್ಗೆ ಅದನ್ನ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕಾ? ಈಟ್ ಹೇಳಿದ್ರು ತಿಳಿಲಿಲ್ವಾ ನಿಮ್ಗೆ? ನಿಮ್ ಸೊಸೆ ಕಾಲ್ ಜಾರದಂಗೆ ನೋಡ್ಕೊಳಕ್ಕಾಗ್ಲಿಲ್ವಾ ನಿಮ್ಗೆ? ನಿಮ್ ಸೊಸೆಗೆ ನನ್ ಗಂಡನೇ ಬೇಕಾಗಿತ್ತ? ಬಾಯಿ ಬಂದಂಗೆಲ್ಲ ಮಾತಾಡಿದ್ರೆ ತಪ್ಪಾಳು ಅನ್ಕೊಳ್ತೀನಿ. ನನಗೆ ಹೊಡಿತೀರಾ? ಹೊಡಿರಿ. ನೀವು ಹೊಡೆದ್ಬಿಟ್ರೆ ನಾ ಹೇಳಿದೆಲ್ಲ ಸುಳ್ಳಾಗಕ್ಕಿಲ್ಲ. ನಿಮ್ ಸೊಸೆ ಈ ಮನೆಯಾಗೆ ಚಕ್ಕಂತ ಆಡ್ತಾವಳೆ. ಅದೇ ನಿಮ್ ಕಾಣಿಸಕ್ಕಿಲ್ಲ ಅಲ್ಲ? ಗಂಡದನ್ ಹೇಳಿದ್ರೆ ಕೆಂಡದಂತ ಕೋಪ. ನನ್ಗೆ ಹೊಡಿತಾರಂತೆ. ನಿಮ್ ಸೊಸೆ ನನ್ ಗಂಡನ ಜೊತೆಗೆ ಅಲ್ಲಿ ನಿಲ್ಸಿಯಾನೆ ಮಾತಾಡ್ತಿರೋದು. ಯಜಮಾನ್ರೆ ಕೇಳಿ, ಯಜಮಾನ್ರೆ ಚಿಕ್ಕಮ್ಮವ್ರ ಕೋಣಿಯಾಗಿ ಯೋನ್ ಮಾಡ್ತೀನಿ ಅಂತ ನೀವೇ ಕೇಳಿ. ಅಲ್ಲ, ನಾಚಿಕೆ ಮಾನ ಮರ್ವಾದೆ ಯೋನು ಇಲ್ವಾ ನಿಮ್ಗೆ? ಹೋಗಿ ಹೋಗಿ ಯೋರ್ ಕೋಣಿಯಾಗೆ. ಯಜಮಾನ್ರೆ ಕೇಳಿ, ಯಜಮಾನ್ರೆ ಕೆಲ್ಸದ ಆಳು ಚಿಕ್ಕಮ್ಮವ್ರ ಕೋಣಿಯಾಗಿ ಯೋನ್ ಮಾಡ್ತಿದ್ರು ಅಂತ ಕೇಳಿ ಕೇಳಿ. ಅಲ್ಲಿ ನಡೆದಿದ್ನ ಹೇಳಕ್ಕೆ ನಂಗೆ ನಾಚಿಕೆ ಆಯ್ತದೆ. ಅಮೋರೆ 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 ನೀವರು ಹೇಳಿ ಅಮೋರೆ. ನೀವೇ ಕೇಳಿ ನಿಮ್ ಸೊಸೆನ. ನನ್ಗಂತೂ ಯೋನು ತಿಳಿಯಕ್ಕಿಲ್ಲ. ಯಾಕೆ ನಿಮ್ ಸೊಸೆಗೆ ಏನಾಗೈತೆ? ಏನಾಗೈತೆ ನಿಮ್ ಸೊಸೆಗೆ? ಅವ್ರು ಸಣ್ಣಕ್ಕೆ ಇದಾರೆ ತಾನೆ? ಇದ್ಯೇ ಇಲ್ವಾ? ಬುದ್ಧಿ ಇಲ್ವಾ? ಎಲ್ಲ ಸರಿಯಾಗಿ ಇದೆ ತಾನೆ? ಕೇಳಿ ನಿಮ್ ಸೊಸೆನ. ಹೋಗಿ ಹೋಗಿ ನನ್ ಗಂಡನ ಜೊತೆಗೆ ಚಕ್ಕಂತ ಆಡದ. ಅಯ್ಯೋ ದೇವ್ರೆ, ನಾ ಯೋನ್ ಮಾಡ್ಲಿ? ಎಲ್ರೂ ಸೇರಿ ನನ್ ಗಂಡನ ಕಸ್ಕೊಂಡ್ಬಿಟ್ರು. ಬಡವ್ರ ಹತ್ರ ದುಡ್ಡು ಕಾಸು ಇರಕ್ಕಿಲ್ಲ. ಆದ್ರೆ ನಮ್ಗೆ ಗಂಡನೇ ಜಗತ್ತು, ಗಂಡನೇ ಸರ್ವಸ್ವ. ಸಣ್ಣೋಳಿದ್ದಾಗ್ಲಿಂದ್ಲು ಇವ್ರ ಕನ್ಸಲ್ಲಿ ಕಾಲ ಕಳ್ಕೊಂಡು ಬಂದಿರೋಳು ನಾನು. ಗಂಡ ಒಬ್ಬ ಬಂದ್ಬಿಟ್ರೆ ಇಡೀ ಸರ್ವಸ್ವನೇ ಬಂದಂಗೆ. ಆದ್ರೆ ಇಲ್ಲಿಗೆ ಬಂದ್ಯಾಕೆ? ಇವ್ರಿಗೋಸ್ಕರ ಕಾಯೋದ್ ಬಿಟ್ರೆ ಬೇರೆ ಏನು ಮಾಡಿಲ್ಲ ನಾನು, ಬೇರೆ ಏನು ಮಾಡಿಲ್ಲ.
ಬರ್ತಾನೆ, ನನ್ನನ್ನು ರಾಣಿ ಅಂತಾನೆ, ಪ್ರೀತಿಯಿಂದ ನೋಡ್ಕೋತಾನೆ ಅಂತ ಇವರನ್ನು ಕನ್ಸ್ಕೊಂಡೆ. ಆದ್ರೆ ಇಲ್ಲಿ ಎಲ್ಲ ಸುಳ್ಳಾಗೋಯ್ತು, ಎಲ್ಲ ಸುಳ್ಳಾಗೋಯ್ತು. ನನಗ್ ಮೋಸ ಮಾಡಕ್ಕೆ ಹೆಂಗಾರು ಮನ್ಸು ಬಂತು ನಿಮ್ಗೆ? ನೋಡಿ ಯಜಮಾನ್ರೆ, ನೀವೇ ನೋಡಿ ನಿಮ್ ಸೊಸೆನ ನನ್ ಗಂಡನ್ನೇ ಬುಟ್ಟಿಗೆ ಹಾಕೊಂಡು ಹೆಂಗ್ ನಾಚಿಕೆ ಇಲ್ದೆ ನಿಂತಾರೆ ಅಂತ. ಜಮೀನ್ದಾರು ಸೊಸೆ ನೀವು, ನನ್ ಗಂಡನೇ ಬೇಕಾಗಿತ್ತ? ನಾಚಿಕೆ ಇಲ್ವಾ ಇಂತ ಕೆಲಸ ಮಾಡಕ್ಕೆ? ದೊಡ್ಡ ಬಂಗ್ಲಾಗಿದ್ಬಿಟ್ರೆ ಯೋಗ್ ಬೇಕಾದ್ರೂ ಮಾಡ್ಬೋದಾ? ಅಲ್ಲ, ನಿಮ್ ಗಂಡನ್ ಬಿಟ್ಟು ನನ್ ಗಂಡನಿಂದ ಯಾಕೆ ಬಿದ್ದಿದ್ದೀರಾ? ನನಗೆ ಆ ದಿನನೇ ಸಂಶಯ ಬಂದಿತ್ತು. ಯಾಕೆ ನಿಮ್ ಗಂಡ ಎಲ್ಲೋಗವ್ರೆ? ನನ್ನ ಊಟದ ತಟ್ಟೆಗೆ ಕೈ ಹಾಕ್ತಿರಲ್ಲ, ನಿಮಗೂ ಒಳ್ಳೇದಾಗಲ್ಲ, ನಿಮಗೂ ಒಳ್ಳೇದಾಗಲ್ಲ. ಇವ್ರ ಮನೇಲಿ ಹೆಂಡ್ತಿನ್ ಬಿಟ್ಟು ನಿಮ್ ಜೊತೆ ಚಕ್ಕಂತ ಆಡೋದ? ಓ, ಇದೇನಾ ಹಗ್ಲು ರಾತ್ರಿ ಇವ್ರು ಮಾಡೋ ಕೆಲ್ಸ? ಅದಕ್ಕೆ ನನ್ ತಾಕ್ ಬರಕ್ ಪುರ್ಸೋತಿಲ್ಲ ಅಲ್ವಾ ನಿಮ್ಗೆ? ಎಂತ ಗಂಡ್ಸು ನೀವು! ನಿಮ್ಗೋಸ್ಕರ ಗೌರಿ ಪೂಜೆ ದಿವಸ ಊಟ ನೀರು ಎಲ್ಲ ಬಿಟ್ಟು ಕಾಯ್ತಾ ಇದ್ದೆ. ಆದ್ರೆ ನೀವು ಬೇರೆ ಹೆಂಗಸ್ರ ಜೊತೆ ಹಿಂಗ್ ಮಾಡ್ತಿರಲ್ಲ, ಅಸಹ್ಯ ಆಗಲ್ವಾ ನಿಮ್ಗೆ? ಯಜಮಾನ್ರೆ, ನೀವ್ ಇವ್ರಿಗೆ ಯೋನ್ ಅಂತ ಹೇಳ್ಬಿಟ್ಟು ಕಳಿಸ್ತಿದ್ರಿ, ನನ್ ತವ ಹೋಗು ಅಂತ ತಾನೆ? ಇಲ್ಲ ಯಜಮಾನ್ರೆ, ಇಲ್ಲ, ಇವ್ರು ನನ್ ತವ ಬರ್ತಿರ್ಲಿಲ್ಲ, ನಿಮ್ ಸೊಸೆನ್ ತವ ಹೋಗ್ತಿದ್ರು, ನಿಮ್ ಸೊಸೆನ್ ತವ ಹೋಗ್ತಿದ್ರು. ಚಂದ್ರವ್ವ, ನನ್ ಗಂಡ ಎಲ್ಲಿ ಕೆಲಸ ಮಾಡ್ತಾನೆ? ಹೊಲ್ದಾಗಲ್ಲ, ಹೊಲ್ದಾಗ ಕೆಲಸ ಮಾಡ್ತಾನೆ ಅಂತ ತಾನೆ ನೀವು ಹೇಳಿದ್ದು? ಓ, ಹೊಲ್ದಾಗ ಕೆಲಸ ಮಾಡ್ತಾನೆ ಅಂದ್ರೆ ಇಂಥ ಕೆಲ್ಸನಾ? ಇಂಥ ಕೆಲ್ಸನಾ? ನೋಡಿ ನೋಡಿ ಚಂದ್ರವ್ವ, ಹೊಲ್ದಾಗ ಕೆಲಸ ಮಾಡೋರ್ ತರನ ಕಾಣ್ತಾರ ಇವರು. ಇರೋಕೆ ದೊಡ್ಡ ಬಂಗ್ಲೆ, ಹೊಟ್ಟೆ ತುಂಬಾ ಊಟ, ಹಾಕಳಕ್ಕೆ ಇಂಥ ಬಟ್ಟೆ, ಒಳ್ಳೊಳ್ಳೆ ಬಟ್ಟೆ ಸಿಗ್ತೈತಲ್ಲ, ಅದಕ್ಕೆ 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 ಸರಿಯಾಗಿರೋ ತಾರಿನೇ ಉಡ್ಕೊಂಡವ್ರು ಇವರು. ಯಜಮಾನ್ರೆ, ಈ ಮನೆ ಯಜಮಾನ್ರು ನೀವು, ಹೇಳ್ಕೊಳಕ್ಕೆ ದೊಡ್ಡ ಜಮೀನ್ದಾರು, ದೊಡ್ಡ ದೊಡ್ಡ ಮಾತಾಡ್ತೀರಾ. ಈ ಮನೆಯವರೆಲ್ಲ ನೀವ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ಆದ್ರೆ ಒಬ್ಬ ಕೆಲಸದಾಳು, ಒಬ್ಬ ಮಾಮೂಲಿ ಕೆಲಸದಾಳು ನಿಮ್ ಮಾತೆ ಕೇಳಕ್ಕಿಲ್ವಲ್ಲ, ಇದಕ್ಕೆ ಏನು ಹೇಳ್ತೀರಾ ನೀವು? ಎಲ್ಲ ತಿಳಿದವ್ರು ನೀವು, ಒಂದ್ 4 ಬುದ್ಧಿ ಮಾತು ಹೇಳಕ್ಕಾಗ್ಲಿಲ್ವಾ ನಿಮ್ಗೆ? ಎಲ್ಲ ಗೊತ್ತಿದ್ರು ಕಣ್ಮುಚ್ಕೊಂಡು ಕುಂತಿದ್ರಾ? ನೀವೇ ಅಲ್ವಾ ನನ್ನ ಕರ್ಕೊಂಬಂದವರು? ನೀವೇ ನೋಡ್ತಿದ್ದೀರಲ್ಲ ಇಲ್ಲಿ ಏನೇನ್ ನಡೀತಾ ಇದೆ ಅಂತ. ನನ್ಗೆ ಹಿಂಗಾಗ್ಲಿ ಅಂತ ನನ್ನ ಕರ್ಕೊಂಬಂದ್ರ? ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬಿಡ್ಬೇಕು. ಹುಚ್ಚು ಬಾಯ್, ಮಾತಾಡಿ ಮಾತಾಡಿ ಬಿಡು. ಅವಳು ಒಳ್ಳೆ ಮಾತನ್ನೇ ಮಾತಾಡ್ತಾ ಇದ್ದಾಳೆ. ಇವಳನ್ನ ಏನಾದ್ರೂ ನಾಟಕದ ಕಂಪನಿಗೆ ಸೇರಿಸಿದ್ರೆ ಸ್ಟೇಜನ್ನೇ ಗಡಗಡ ನಡೆಸ್ಬಿಡ್ತಾ ಇದ್ರು. ಮುಂದುವರ್ಸು.
ಚಿಕ್ಕಮ್ಮವ್ರ ಜೊತೆಯಾಗೆ ಚಿಕ್ಕ ಯಜಮಾನ್ರು ಯಾಕಿಲ್ಲ? ಹೇಳಿ ಅಮ್ಮವ್ರೆ, ಹೇಳಿ. ಯಾಕೆ ಗಂಡನ್ ಹೋಲ್ಸ್ಕೊಳ್ಳೋದು ಹೆಂಗೆ ಅಂತ ನಿಮ್ ಸೊಸೆಗೆ ನೀವು ಹೇಳ್ಕೊಟ್ಟಿಲ್ವಾ? ಹೇಳ್ಕೊಟ್ಟಿಲ್ವಾ? ನೀವಾರೋ ಹೇಳಿ, ನೀವಾರೋ ಹೇಳಿ. ನಾನು ಯಾಕೆ ಬ್ಯಾಡ ಆಗಿವ್ನಿ ನಿಮ್ಗೆ? ಯಾಕೆ ಬ್ಯಾಡ ಆಗಿವ್ನಿ? ಯಾಕೆ ನಾ ಸಂದಕ್ಕಿಲ್ವಾ? ಇವ್ರ ತವ ಇರಂಗ್ ಒಡವೆ ನನ್ ತವ ಇಲ್ಲ, ಅದ್ ನಾನು ಒಪ್ಕತ್ತೀನಿ. ಇವ್ರ ನಯ, ನಾಜುಕ್ಕು, ಬಣ್ಣ, ಅವ್ರುಡೋ ಬಟ್ಟೆ ಯಾವುದು ನನ್ ತವ ಇಲ್ಲ. ಆದ್ರೆ ನಾನು ಇವರೆಲ್ಲರಿಗಿನ್ನ ಸಂದಾಗೆ ನೋಡ್ಕೊತಿದ್ದೆ. ಯಾಕೆ ನಾನು ಬರೋಕ್ಕೂ ಮುಂಚೆ ನಿಮಗೆ ಇವ್ರ ಮ್ಯಾಗ ಪ್ರೀತಿ ಆಗಿತ್ತಾ? ನನಗೆ ಮುಂಚೆನೆ ಗೊತ್ತಾಗಿತ್ತಿದ್ರೆ ನಾನಲ್ಲಿ ಇರ್ತಾನೆ ಇರಲಿಲ್ಲ. ಆ ಆಳ್ಗಳು ನಿಮ್ಮನ್ನ ನೋಡಿ ಚಿಕ್ಕ ಯಜಮಾನ್ರು ಅಂದ್ರು. ಅದ್ಯಾಕೆ ಹಂಗೆ ಹೇಳಿರಿ ಅಂತ ಕೇಳಿದ್ದಕ್ಕೆ ನನ್ನನ್ನೇ ನೋಡ್ಕೊಂಡು ತಮಾಷೆ ಮಾಡಿದ್ರು. ನಾನು ಆಗ್ಲೇ ತಿಳ್ಕೋಬೇಕಾಗಿತ್ತು ಎಂತ ದಡ್ಡಿ ನಾನು ಅಂತ. ನೀವೇ ನನ್ನ ಜೊತೆಯಾಗಿಲ್ಲ ಅಂದ್ಯಾಕೆ ನಾ ಎಲ್ಲಿಗೆ ಹೋಗ್ಲಿ? ನಾ ಎಲ್ಲಿಗೆ ಹೋಗ್ಲಿ? ಸುಮ್ಕೆ ನಿಂತಿದ್ದೀರಾ? ಇವನಾರ ಮಾತಾಡಿ. ಚಿಕ್ಕಮ್ಮವ್ರು ಯಾಕೆ ನನ್ನ ಗಂಡನ ಜೊತೆ ಇದ್ದಾರೆ? ಅವ್ರ ಗಂಡ ಎಲ್ಲವ್ರೆ? ಹೇಳಿ ಹೇಳಿ ಅಮ್ಮವ್ರೆ. ನನ್ ಗಂಡ ಯಾಕೆ ನನ್ ತವ ಇಲ್ಲ? ಏ ಹುಡುಗಿ, ಇಲ್ಲಿ ಕೇಳು, ಇಲ್ಲಿ ಕೇಳು, ನಾನು ಹೇಳ್ತೀನಿ. ಇಲ್ಲಿ ಕೇಳು, ನಾನು ಹೇಳ್ತೀನಿ. ಇಲ್ಲಿ ಕೇಳು, ನಾನು ಹೇಳ್ತೀನಿ. ಇಲ್ಲಿ ಕೇಳು, ಇವನ್ನ ಚಿಕ್ಕ ಯಜಮಾನ್ರು ಅಂತ ಆಳುಗಳು ಹೇಳಿದ್ರು ಅಂತ ಆಳುಗಳು ಹೇಳಿದ್ರು ಅಂತ ಸರಿಯಾಗಿ ಹೇಳಿದ್ರು, ಸರಿಯಾಗಿ ಹೇಳಿದ್ರು, ಸರಿಯಾಗಿ ಹೇಳಿದ್ರು, ಸರಿಯಾಗಿ ಹೇಳಿದ್ರು. ಇವನು ನಿನ್ನ ಗಂಡ ಸುರೇಶ ಅಲ್ಲ, ಸುರೇಶ ಅಲ್ಲ, ಸುರೇಶ ಅಲ್ಲ, ಸುರೇಶ ಅಲ್ಲ, ಸುರೇಶ ಅಲ್ಲ. ಇವನು ನನ್ನ ಮಗ ಶ್ರೀಕಾಂತ್, ನನ್ನ ಮಗ ಶ್ರೀಕಾಂತ್, ನನ್ನ ಮಗ ಶ್ರೀಕಾಂತ್, ನನ್ನ ಮಗ ಶ್ರೀಕಾಂತ, ಶ್ರೀಕಾಂತ, ಶ್ರೀಶ್ರಾವಣಿ ಗಂಡ, ಶ್ರಾವಣಿ ಗಂಡ, ಶ್ರಾವಣಿ ಗಂಡ. ಈ ಶ್ರಾವಣಿ ನನ್ನ ಸೊಸೆ, ನನ್ನ ಸೊಸೆ, ನನ್ನ ಸೊಸೆ, ನನ್ನ ಸೊಸೆ.
ಇವನು ನಿನ್ನ ಗಂಡ ಸುರೇಶ ಅಲ್ಲ ಸುರೇಶ ಅಲ್ಲ ಸುರೇಶ ಅಲ್ಲ ನನ್ನ ಮಗ ಶ್ರೀಕಾಂತ್ ಮಗ ಶ್ರೀಕಾಂತ್ ಮಗ ಶ್ರೀಕಾಂತ್ ಮಗ ರಾವಣಿ ಗಂಡ ರಾವಣಿ ಗಂಡ ರಾವಣಿ ಇವನು 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 ನಿನ್ನ ಗಂಡ ಸುರೇಶ ಅಲ್ಲ ಸುರೇಶ ಅಲ್ಲ ಸುರೇಶ ಅಲ್ಲ ನನ್ನ ಮಗ ಶ್ರೀಕಾಂತ್ ಮಗ ಶ್ರೀಕಾಂತ್ ಮಗ ಶ್ರೀಕಾಂತ್ ಮಗ ಹುಡುಕ್ತಾ ಇರೋ ಸುರೇಶ ನಿನಗೆ ನನ್ನಲ್ಲಿ ಸಿಗೋದಿಲ್ಲ. ಚಿಕ್ಕ ಯಜಮಾನ್ರು ಮತ್ತೆ ನನ್ನವ್ರು ಎಲ್ಲಿ? ನಿನ್ನವ್ರು ಯಾರು? ನಿನ್ನವ್ರು ಎಲ್ಲಿದ್ದಾರೆ? ಯಾರು ಗೊತ್ತು? ಏನು ಏನ್ ಹೇಳ್ತಿದ್ದೀರಾ ನೀವು? ನನ್ನನ್ನು ಯಾಕೆ ಇಲ್ಲಿ ಕರ್ಕೊಂಬಂದ್ರಿ? ನನ್ನನ್ನು ಯಾಕೆ ಕರ್ಕೊಂಬಂದ್ರಿ ಇಲ್ಲಿ? ಚಿಕ್ಕ ಯಜಮಾನ್ರೆ, ನನ್ ಗಂಡ ಇಲ್ಲ ಅನ್ಮ್ಯಾಕೆ ಯಾಕೆ ನನ್ನ ಕರ್ಕೊಂಬಂದ್ರಿ? ಎಲ್ಲಿ ನನ್ ಗಂಡ?